ಕ್ರೀಡೆಗಳು ದೈಹಿಕ ಆರೋಗ್ಯಕ್ಕೆ ಉಪಕಾರಿಯಷ್ಟೇ ಅಲ್ಲದೆ ಮಾನಸಿಕವಾಗಿ ಉತ್ತಮವಾಗಿ ಬೆಳೆಯುವುದಕ್ಕೆ, ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ಹೆಚ್ಚು ಸಹಕಾರಿಯಾಗಲಿದ್ದು, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಕ್ರೀಡೆಗಳನ್ನು ಹವ್ಯಾಸ ಮಾಡಿಕೊಳ್ಳಬೇಕು ಎಂದು ಅಪ್ಪೇಗೌಡನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಪ್ರಾಂಶುಪಾಲೆ ವಿಜಯಶ್ರೀ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಆಯೋಜಿಸಿದ್ದ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ರೀಡಾಕೂಟಗಳು ಕಲಿಕೆಯ ಒಂದು ಭಾಗವಾಗಿವೆ. ಒತ್ತಡದ ಸಮಯವನ್ನ ಹೇಗೆ ಎದುರಿಸಬೇಕು, ಮಾನಸಿಕವಾಗಿ ಹೇಗೆ ಸದೃಢರಾಗಬೇಕು ಎಂಬುದನ್ನ ಕ್ರೀಡೆಗಳಿಂದ ಕಲಿಯಬಹುದಾಗಿದೆ. ಬಹಳಷ್ಟು ಮಂದಿ ಪಠ್ಯ ಚಟುವಟಿಕೆಗಳ ಕಲಿಕೆಯಲ್ಲಿ ಹಿಂದುಳಿದಿದ್ದರೂ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಂಡು ಉತ್ತಮ ಸಾಧಕರಾಗಿದ್ದಾರೆ. ಸಾಧನೆಗೆ ಇಂತಹದೇ ಕ್ಷೇತ್ರವೆಂದಿಲ್ಲ, ಯಾವುದೇ ಕ್ಷೇತ್ರದಲ್ಲಾದರೂ ಸಾಧನೆ ಮಾಡಬಹುದು. ಆದರೆ ಶಿಸ್ತು, ಸಂಯಮ, ಏಕಾಗ್ರತೆ, ಗುರಿ ಮುಟ್ಟುವ ಛಲವನ್ನ ಹೊಂದಿರಬೇಕು. ಸೋಲು ಗೆಲುವು ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು. ಒಂದು ಸೋಲು ನೂರಾರು ಗೆಲುವುಗಳನ್ನ ತಂದುಕೊಡಬಲ್ಲದು. ಸೋತ ಮಾತ್ರಕ್ಕೆ ಕುಗ್ಗಬಾರದು ಎಂದರು. ಗುಂಪು ಆಟಗಳಾದ ಕಬಡ್ಡಿ, ಖೋ ಖೋ, ವಾಲಿಬಾಲ್ ವಿಜೇತರಾದ ಸ್ಪರ್ಧಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಿಕಗಳನ್ನು ವಿತರಿಸಿ ಶುಭ ಹಾರೈಸಲಾಯಿತು. ಈ ಸಂದರ್ಭದಲ್ಲಿ ಉಪಪ್ರಾಂಶುಪಾಲ ಮುರಳೀಧರ್, ಶಿಕ್ಷಕರಾದ ಪ್ರಸಾದ್ ಎಸ್ಎ, ಸಹನಾ ಟಿ, ಶಶಿ ದೀಪಿಕಾ ಜಿ, ನರೇಶ್ ಜಿಎನ್, ಸಹನಾ ಎ, ರಾಮಪ್ಪ, ಸಿದ್ದಪ್ಪ ಶಿವರಾಯಿ, ತ್ರಿವೇಣಿ ಕೆಪಿ, ಶ್ರೀಲಕ್ಷ್ಮಿ, ಯಲ್ಲಪ್ಪ ಗದ್ದಿನಕೇರಿ, ಸಿದ್ದು ಹುಣಸಿಕಟ್ಟೆ, ಸುಂಡ್ರಳ್ಳಿಯ ದೈಹಿಕ ಶಿಕ್ಷಕ ಗಂಗಾಧರ್ ಸೇರಿದಂತೆ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಈ ಕೆಳಗಡೆ ಕೂತ್ಕೋ, ನೀವೆಲ್ಲ ಪ್ಲೇಯರ್ಸ್ ಎಲ್ಲ ಕೆಳಗಡೆ ಕೂತ್ಕೋಬೇಕು. ಈ ಸೈಡ್ ಇದ್ದಾರೋ ಇಲ್ಲಿ ಕೋರ್ಟ್ ಹತ್ರ 1 ಪಾಯಿಂಟ್ ಲಾಸ್ಟ್ ಪಾಯಿಂಟ್. ಉತ್ತಮವಾದ ಆಟ ಭದ್ರಾ ಟೀಮ್ ಕಡೆಯಿಂದ. ನಮ್ದು ಇಂದಿರಾ ಗಾಂಧಿ ವಸತಿ ಶಾಲೆ ಅಪ್ಪೇಗೌಡನಹಳ್ಳಿ. ನಾವು ನಮ್ಮ ಶಾಲೆಯಲ್ಲಿ 2026-27ನೇ ಸಾಲಿನಲ್ಲಿ ಅಂತರ್ ಸದನಗಳ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಇದನ್ನು ನಾವು 15 ದಿನ ಮುಂಚಿತವಾಗಿ ನಮ್ಮ ದೈಹಿಕ ಶಿಕ್ಷಕರು ಹಾಗೂ ಉಪಪ್ರಾಂಶುಪಾಲರು ಹಾಗೂ ಇತರ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ಸದನಗಳನ್ನಾಗಿ ಗುಂಪು ವಿಭಾಗ ಮಾಡಿ ವ್ಯವಸ್ಥಿತವಾಗಿ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ಇದರ ಮುಖ್ಯ ಉದ್ದೇಶ ಒಂದೇ, ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಒಂದು ಪ್ರತಿಭೆಯನ್ನು ಹೊರತೆಗೆಯುವಂಥದ್ದು. ಶಿಕ್ಷಣ ಅಂದರೆ ಕೇವಲ ಪೆನ್ನು ಮತ್ತು ಪುಸ್ತಕ ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಹಲವು ವಿವಿಧ ರೀತಿಯ ಪ್ರತಿಭೆಗಳಿರುತ್ತೆ. ಇದನ್ನು ಹೊರತೆಗೆಯುವಂಥದ್ದು ನಮ್ಮ ಶಾಲೆಯ ಪ್ರಮುಖ ಉದ್ದೇಶ ಆಗಿದೆ. ಈ ಅಂತರ್ ಸದನಗಳಲ್ಲಿ ನಮ್ಮ ಸದನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತುಂಬ ಉತ್ಸಾಹವಾಗಿ 2 ದಿನಗಳು ಭಾಗವಹಿಸಿದ್ದಾರೆ. ವಿಜೇತರಾದಂತಹ ಎಲ್ಲ ಮಕ್ಕಳಿಗೆ ನಾವು ಗುಂಪು ಆಟಗಳಿಗೆ ಪ್ರಶಸ್ತಿ ಫಲಕಗಳನ್ನು ಹಾಗೂ ಟ್ರೋಫಿಯನ್ನು ನೀಡಿರ್ತೀವಿ. ವೈಯಕ್ತಿಕವಾಗಿ ಯಾರು ಆಟಗಳನ್ನು ಆಡಿರ್ತಾರೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಅವರಿಗೆ ನಾವು ಮೆಡಲ್ಸ್ ಮತ್ತು ಸರ್ಟಿಫಿಕೇಟ್ಸನ್ನು ಕೂಡ ಕೊಟ್ಟಿದ್ದೀವಿ. ಬಹಳಷ್ಟು ಮಕ್ಕಳು ಇದರಿಂದ ಹೇಳಬೇಕು ಅಂದರೆ ವೈಯಕ್ತಿಕವಾಗಿ ತುಂಬ ಬದಲಾವಣೆಗಳು ಕೂಡ ನಾವು ಕಾಣ್ಬೋದು. ನಾಯಕತ್ವದ ಒಂದು ಕೌಶಲ ಹಾಗೂ ಸೋಲು ಗೆಲುವನ್ನು ಸಂಸ್ಕೃತಿಯಲ್ಲಿ ನಿಭಾಯಿಸಿಕೊಂಡು ಹೋಗುವಂತಹ ಎಲ್ಲ ಕೌಶಲ್ಯಗಳನ್ನು ನಮ್ಮ ಮಕ್ಕಳು ಇದರಿಂದ ಪಡ್ಕೊಂಡಿದ್ದಾರೆ ಮತ್ತು ಎಲ್ಲ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಸಹಕಾರ ನೀಡಿರುವಂತಹ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು, ನಮ್ಮ ಇಲಾಖೆಯ ಅಧಿಕಾರಿ ವರ್ಗದವರು, ಪೋಷಕರು ಹಾಗೂ ನಮ್ಮ ಪುಟಾಣಿ ಮಕ್ಕಳು ಹಾಗೂ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಹೇಳ್ತಿರ್ತೀನಿ.